ಹಾಯ್, ಹೆಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳ್ತಾ, ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅಂದ ಕೂಡಲೇ ನನಗೆ ಒಂದು ಆ್ಯಕ್ಚುಲಿ ನೆನಪಿಗೆ ಬರೋದು ಏನಂದರೆ, ಬಿಗ್ ಬಾಸ್ ಒಂದು ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡೋ ಒಂದು ಮನೆ ಅಂತ ಅಂದ್ಕೊಳ್ಳುತ್ತೇನೆ. ಯಾಕಂದರೆ ನಿನ್ನೆ ಯಾರ್ಯಾರು ಅಬ್ಸರ್ವ್ ಮಾಡಿದಾರೋ ಇಲ್ಲಿ ಗೊತ್ತಿಲ್ಲ, ತ್ರಿವಿಕ್ರಮ್ ಅವರ ಅಮ್ಮ ಬಂದರು, ಭವ್ಯ ಅವರ ಅಮ್ಮ, ಅಕ್ಕ ಎಲ್ಲ ಫ್ಯಾಮಿಲಿ ಬಂದರು. ಅವರವ್ರ ಜೊತೆ ಅಂದರೆ ಒಂದು ಸಂಬಂಧ ಕೇಳೋ ರೀತಿ ಒಂದು ಮಾತಾಡ್ತಾ ಇದ್ದರು. ಆದರೆ ಇವತ್ತು ಅಂದರೆ ನಿನ್ನೆ ನೈಟು ಗೌತಮಿ ಅವರ ಹಸ್ಬೆಂಡ್ ಬಂದರು. ಸೊ ಗೌತಮಿ ಅವರು ತುಂಬ ಖುಷಿಯಾಗಿದ್ದರು. ಗೌತಮಿ ಅವರು ಅವರ ಹಸ್ಬೆಂಡ್ ಜೊತೆ ಟೈಮ್ ಕಳೀತಾ ಇದ್ದಾರೆ. ಮಂಜು ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಜಲಸಿ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಒಂದು ಡೈನಿಂಗ್ ಟೇಬಲಲ್ಲಿ ಮಂಜು ಮತ್ತು ಗೌತಮಿ ಮತ್ತು ಅವರ ಹಸ್ಬೆಂಡ್ ಅಭಿಷೇಕ್ ಅವರು ಮಾತಾಡ್ತಿರುವಾಗ ಒಂದು ಸರಿ ಆ ಕಡೆ ಹೋಗ್ತಾರೆ ಮಂಜು ಅವರು, ಒಂದು ಸರಿ ಈ ಕಡೆ ಬರ್ತಾರೆ, ಇನ್ನೊಂದು ಸರಿ ಈ ಕಡೆ ಹೋಗ್ತಾರೆ. ಎಲ್ಲೋ ಮಂಜು ಅವರು ಏನೋ ಒಂದು ಕಳ್ಕೊಂಡಿರೋ ಫೀಲಲ್ಲಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಗೌತಮಿ ಅವರ ಹಸ್ಬೆಂಡು ಮಂಜು ಅವ್ರ ಬಗ್ಗೆ ತುಂಬ ಹೇಳಿದರು. ಸೊ ಗೌತಮಿ ಅವರು ಚೇಂಜ್ ಮಾಡ್ಕೊಳ್ತಾರಾ ಅಲ್ಲ, ಅಥವಾ ಮಂಜು ಅವರಂತೂ 100% ಚೇಂಜ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಅದಂತೂ ಒಂದು ಔಟ್ ಆಫ್ ಟಾಪಿಕ್ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ಮೇ ಬಿ 2 ವೀಕ್ಸಲ್ಲಿ ಅವ್ರು ಹೊರಗಡೆ ಹೋಗ್ಬೋದು. ಯಾಕಂದರೆ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಕ್ಚುಲಿ ಮಂಜು ಅವರು. ಗ್ರೇ ಏರಿಯಾ ಕಿಂಗು ಎಲ್ಲೋ ವೀಕ್ ಆದರು ಅಂತ ನನಗನ್ನಿಸ್ತಾ ಇದೆ. ಸೊ ಇವಾಗ ನನ್ನ ಲೆಕ್ಕದಲ್ಲಿ ರಜತ್ ಅವರ ಮಿಸಸ್ ಹೇಳ್ದಾಗೆ ರಜತು, ತ್ರಿವಿಕ್ರಮು, ಭವ್ಯ, ಮೋಕ್ಷಿತಾ ಮತ್ತು ಹನುಮಂತು ಅವರು ಟಾಪ್ 5 ಕಂಟೆಸ್ಟೆಂಟ್ ಅಂತ ನನ್ನ ಅನಿಸಿಕೆ ಮೇ ಬಿ. ಸೊ ಮಂಜು ಅವರ ತಂದೆ ಕೆಲವೊಂದು ಮಾತುಗಳು ಹೇಳಿದಾಗ, ಅಂದರೆ ಇವರು ರೈತರು ಅಂತ ಹೇಳ್ತೀವಲ್ಲ, ನಮ್ಮ ಹಳ್ಳಿ ಜನ ಅಂತ ಹೇಳ್ತೀವಲ್ಲ, ಎಷ್ಟೊಂದು ತಿಳುವಳಿಕೆ ಇದೆ ಅವರಿಗೆ, ಎಜುಕೇಷನ್ ಇರಲ್ಲ ಅವರಿಗೆ. ಅಂದರೆ ಒಂದು ಆ ತಿಳುವಳಿಕೆ ಇದೆಯಲ್ಲ, ಅದು ದೇವರಿಂದನೇ ಬಂದಿದ್ದು ಅಂತ ಅನಿಸುತ್ತೆ. ಯಾಕಂದರೆ ಹೆತ್ತವರಿಂದ ಬರುತ್ತೆ, ಆದರೆ ಏನು ಗೊತ್ತಾ, ಅಷ್ಟೊಂದು ತಿಳುವಳಿಕೆ, ಅಷ್ಟೊಂದು ಆ ಒಂದು ಎನರ್ಜಿ, ಅಷ್ಟೊಂದು ಒಂದು ಗೌರವ, ಅದೆಲ್ಲ ನಮಗೆ ಅಂದರೆ ಎಷ್ಟೋ ಎಜುಕೇಷನ್ ಇದ್ದವ್ರಿಗೆ ಇಲ್ಲ ಅದು. ಸೊ ನನ್ನ ಪ್ರಕಾರ ನನ್ನ ಯಾವಾಗಲೂ ನನ್ನ ಅನಿಸೋದು, ಮುಂಚೆ ಅಂದರೆ ನಮ್ಮ ತಂದೆ ಮುತ್ತಾತ ಅಜ್ಜ ಅವರ ಕಾಲದಲ್ಲಿದ್ದಂತಹ ಒಂದು ಗೌರವ ಆಗಿರ್ಬೋದು, ಆ ಒಂದು ನಡವಳಿಕೆ ನಮ್ಮಲ್ಲೆಲ್ಲ ಇವಾಗಿಲ್ಲ. ಯಾಕಂದರೆ ಅದು ಮೇ ಬಿ ಜನ್ರೇಷನ್ ಪ್ರಾಬ್ಲಮ್ಮ ಅಥವಾ ಈಗಿನ ಒಂದು ನೇಚರೇ ಆಗಿದೆಯಾ ಗೊತ್ತಿಲ್ಲ. ಬಟ್ ಅವರನ್ನು ನೋಡಿದಾಗ ನಾನು ತುಂಬ ಖುಷಿಯಾಯಿತು. ಸೊ ಗೌತಮಿಯವರು ಅವರ ಹಸ್ಬೆಂಡನ್ನು ಬಿಟ್ಟು ಕಳಿಸೋಕ್ಕೆ ಮನಸ್ಸಿಲ್ಲ. ಮೋಕ್ಷಿತಾ ಅವರು ಅವ್ರ ತಾಯಿಯಂತೂ ಸ್ವಲ್ಪ ಸಪ್ಪೆ ಆಗಿದ್ದರು. ಬಟ್ ಓಕೆ, ಎಲ್ರಿಗೂ ಒಂದು ಬಿಗ್ ಬಾಸಲ್ಲಿ ಒಂದು ದಿನ ಕಳೆಯುವಂಥ ಅವಕಾಶ ಸಿಕ್ಕಿದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ತಾ, ಅಂದರೆ ಏನಂತ ಹೇಳೋದಂತಲೇ ಗೊತ್ತಾಗಲ್ಲ. ಆ ಒಂದು ಫೀಲಿಂಗ್ ಇದೆಯಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಒಂದು ಒಂದು ದಿವಸ ಕಳೆಯುವಂಥ ಒಂದು ಫೀಲಿಂಗ್ ಇದೆಯಲ್ಲ, ಮೇ ಬಿ ತುಂಬ ತುಂಬ ಖುಷಿ ಅವ್ರಿಗೆ. ಅಂದರೆ ಲಕ್ಕಿ ಪೀಪಲ್ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಕೂಡು ಕುಟುಂಬ ಅಂದರೆ ಏನು, ತುಂಬು ಸಂಸಾರ ಅಂದರೆ ಏನು, ಧನರಾಜ್ ಅವರ ಫ್ಯಾಮಿಲಿ ನೋಡಿಬಿಟ್ಟು ಮೇ ಬಿ 99.9% ಜನರಿಗೆ ಅರ್ಥ ಆಯಿತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮುಂಚೆ ನಾವು ಸಣ್ಣ ಇರುವಾಗ ಎಲ್ಲ ಒಂದು ಫೀಲ್ ಇರ್ತಿತ್ತು, ಅಜ್ಜಿ ಮನೆಗೆ ಹೋಗೋದು ಅಥವಾ ನಮ್ಮ ಮನೇಲಿ ಒಂದು ಹಬ್ಬದ ಥರ, ಅಥವಾ ಹಬ್ಬ ಅಂತಲೇ ಇಲ್ಲ, ಅಂದರೆ ಏನಾದರೂ ಇರಲಿ ಒಂದು ಕಾರಣ ಅಂತ ಬೇಕಿರಲಿಲ್ಲ. ನಮ್ಮ ದೊಡ್ಡಮ್ಮ ಅವರೆಲ್ಲ ಬರ್ತಾಯಿದ್ರು. ಆ ಒಂದು ಫ್ಯಾಮಿಲಿಯ ಒಂದು ಬಾಂಡಿಂಗ್ ಇದೆಯಲ್ಲ, ಇವಾಗ ಎಲ್ಲೂ ನಾವು ಕಳೆದೋಗ್ತಾ ಇದ್ದೇವೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಆ ಒಂದು ಬಾಂಡಿಂಗೇ ಇವಾಗ ಇಲ್ಲ. ಸೊ ಧನರಾಜ್ ಅವರೇ ತುಂಬ ಥ್ಯಾಂಕ್ ಯು ಈ ಒಂದು ಫೀಲನ್ನು ಕೊಟ್ಟಿದ್ದಕ್ಕೆ. ಎಷ್ಟು ಜನ ರೀ, ಮೇ ಬಿ ಒಂದು ಹಳ್ಳಿನೇ ಬಂತು ಅಂತ ಅನಿಸೋ ಅಷ್ಟು ಜನ ಬಂದರು. ಸೊ ಕಮಲಜ್ಜಿ ಅವರ ಕುಟುಂಬಕ್ಕೆ ನಮ್ಮ ಬಿಗ್ ಬಾಸ್ ಹಾಗೂ ನನ್ನ ಕಡೆಯಿಂದ ಎಲ್ರಿಗೂ ತುಂಬ ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್. ಸೊ ಫೀಲ್ ಒಂದು ಬೇರೆಯೇ ಒಂದು ಬಿಗ್ ಬಾಸನ್ನು ತೋರಿಸಿದ್ದಕ್ಕೆ ಸೊ ತುಂಬ ಖುಷಿಯಾಯಿತು ನನಗೆ. ಇವತ್ತು ಇಲ್ಲಿ ಧನರಾಜ್ ಅವರ ಮಿಸಸ್ ಬಂದಿದ್ದಾರೆ. ಸೊ ಮಿಸಸ್ ಅವ್ರು ಬಂದಮೇಲೆ, ಅಂದರೆ ಧನರಾಜ್ ಅವರ ವೈಫ್ ಬಂದಮೇಲೆ ಬಿಗ್ ಬಾಸ್ ಒಂದು ಕಲರ್ಫುಲ್ ಅಂತ ಅನಿಸ್ತು. ಯಾಕಂದರೆ ಮೇ ಬಿ ನನ್ನ ಪ್ರಕಾರ ನೆಕ್ಸ್ಟ್ ಸೀಸನಲ್ಲೋ ಅಥವಾ ಅದಕ್ಕಿಂತ ನೆಕ್ಸ್ಟ್ ಸೀಸನಲ್ಲೋ 100% ಧನರಾಜ್ ಅವರ ಮಿಸಸ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ತುಕಾಲಿ ಸಂತು ಅವರಿದ್ದು, ಈ ಸೀಸನಲ್ಲಿ ತುಕಾಲಿ ಮಾನಸ ಅವರಿದ್ದರು. ಸೊ ಮೇ ಬಿ ಬರ್ಬೋದೇನೋ ಅನ್ನೋ ಒಂದು
ಥರ ಒಂದು ಆ್ಯಕ್ಟಿವ್ ಆಗಿದ್ದರು ಪ್ರಜ್ಞಾ ಅವರು. ಸೊ ಅಲ್ಲಿ ತುಂಬ ತುಂಬ ಖುಷಿಯಾಯಿತು. ಧನರಾಜ್ ಅವರು ಒಂದು ಮಗು ಥರನೇ ಆಡ್ತಾರೆ ನಿಜವಾಗ್ಲೂ ಕೆಲವು ಸರಿ. ಸೊ ನೋಡಬೇಕು. ಸೊ ಅಪ್ಪ ಅಮ್ಮಗಿಂತ ಬೇರೆ ಏನೂ ಇಲ್ಲ ಅನ್ನೋದು ಬಿಗ್ ಬಾಸಲ್ಲಿ ಮತ್ತೆ ಅಂದರೆ ಒಂದು ರುಜು ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಹನುಮಂತು ಅವರ ಅಪ್ಪ ಅಮ್ಮ ಬಂದಾಗ ಆ ಒಂದು ಫೀಲ್ ಇತ್ತಲ್ಲ, ನಿಜವಾಗ್ಲೂ ಹೇಳಬೇಕಂದ್ರೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗೋದು ಹಳ್ಳಿ ಜನರನ್ನು ನೋಡಿದಾಗ. ಅವರು ಆ ಒಂದು ತೋರ್ಪಡಿಕೆಗೋಸ್ಕರ ಒಂದು ಮಾತಾಡಲ್ಲ, ತೋರ್ಪಡಿಕೆಗೋಸ್ಕರ ಏನು ಹೇಳಲ್ಲ. ಅವ್ರ ಮನಸ್ಸಲ್ಲಿದ್ದಿದ್ದು ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಅವರು ಹಾಗೇ ಇರ್ತಾರೆ. ಸೊ ನಿಜವಾಗ್ಲೂ ಒಂದು ಹಳ್ಳಿ ಜೀವನ ಅನ್ನೋದು ಇಷ್ಟೊಂದು ನಿಜ, ಒಂದು ಆ ಫೀಲ್ ಇದೆಯಲ್ಲ, ಹಳ್ಳಿ ಜೀವನವನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಸೊ ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ, ಅಂದರೆ ಬಿಗ್ ಬಾಸ್ ಒಳಗಿನ ಮನೆ ಮಂದಿ ಬಗ್ಗೆ ಹೇಳೋದಾದರೆ, ಇವರು ನಮ್ಮ ಮಂಜು ಅವರಿಗೆ ಎಷ್ಟು ಹೇಳಿದರೂ ಭಾಷೆನೇ ಅರ್ಥ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಗೆಳತಿ 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 ಏನಪ್ಪ ಇವನು, ನಿಜವಾಗ್ಲೂ ತಲೆ ಚಿಟ್ಟಿಟ್ಗಳು ಹಿಡಿತು. ಯಾಕಂದರೆ ಇಂಥ ಒಂದು ಮನಸ್ಥಿತಿಯಲ್ಲಿ ಮಂಜುವರು ಎಲ್ಲೋ ಕಳೆದೋಗ್ತಾ ಇದ್ದಾರೆ ಅಂತಲೇ ನನಗೆ ಅನಿಸ್ತಾ ಇದೆ. ಸೊ ನೋಡಬೇಕು, ಮನೆ ಮಂದಿ ಎಲ್ಲ ಬರ್ತಾ ಇದ್ದಾರೆ, ಮನೆ ಮಂದಿ ಎಲ್ಲ ಒಂದು ಬಿಗ್ ಬಾಸಲ್ಲಿ ಒಂದು ಫೀಲ್ ಕೊಡ್ತಾ ಇದ್ದಾರೆ. ಸೊ ಮೇ ಬಿ ಈ ವಾರ ಎಲಿಮಿನೇಷನ್ ಇಲ್ಲ ಅಂದರೆ ನಾಮಿನೇ ಗೊತ್ತಿಲ್ಲ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.